ಆತ್ಮೀಯ ಪರಿಸರಾಸಕ್ತರೆ ಮೊನ್ನೆ ತಾನೇ ಚಂದ್ರಗ್ರಹಣವನ್ನು ನೋಡಿ ಖುಷಿಪಟ್ಟು ಇವತ್ತು ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಇದೆ. ಈ ಸೂರ್ಯಗ್ರಹಣ ಅದು ಭಾರತಕ್ಕಿಲ್ಲ, ಹಾಗಾಗಿ ಭಾರತ ಗ್ರಹಣ ಇಲ್ಲ. ಅದು ಎಲ್ಲಿ ಬರುತ್ತೆ ಅಂದರೆ ಬಹುಶಃ ದಕ್ಷಿಣ ಧ್ರುವ ಅಂಟಾರ್ಟಿಕಾ ಹತ್ರ, ನ್ಯೂಜಿಲ್ಯಾಂಡ್ ಹತ್ರ, ಅಂದರೆ ಆಸ್ಟ್ರೇಲಿಯಾದ ಪಕ್ಕದಲ್ಲಿ ಅಲ್ಲಿಯ ಕೆಲವು ರೀಜನ್ಗಳಿಗೆ ಒಂದು ನಿಯರ್ಲಿ ಹೆಚ್ಚಂದರೆ ಒಂದು 80% ಗ್ರಹಣ ಗೋಚರ ಆಗುತ್ತೆ. ಇದು ಖಗ್ರಾಸ ಸೂರ್ಯಗ್ರಹಣ ಅಲ್ಲ, ಇದು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್, ಖಂಡ ಸೂರ್ಯಗ್ರಹಣ. ಒಂದು ನಿಯರ್ಲಿ 80% ಅಷ್ಟು ಕವರ್ ಆದ ಹಾಗೆ ಕಾಣ್ತದೆ ಸೂರ್ಯ. ಅಂತಹ ಗ್ರಹಣ ನಡೀತಾ ಇದೆ. ಅದು ನಮ್ಮ ಭಾರತಕ್ಕೆ ಇಲ್ಲ, ಗ್ರಹಣ ಇಲ್ಲ. ಬಟ್ ಈ ಗ್ರಹಣ ಅಯ್ಯೋ ಗ್ರಹಣ ಬಂತಲ್ಲ, ಅಯ್ಯೋ ಚಂದ್ರಗ್ರಹಣ ಬಂತಲ್ಲ ಅಂತ ಹೇಳಬೇಕಾದಿಲ್ಲ. 6 ತಿಂಗಳಿಗೆ ಒಮ್ಮೆ ಭೂಮಿಯಲ್ಲಿ ಇದು ಬರುವಂತಹ ಪ್ರಕ್ರಿಯೆ. ಪ್ರತಿ 6 ತಿಂಗಳಿಗೆ ಬರಬಹುದು, ಬರ್ತೀವಿ ಇರ್ಬೋದು. ಬಂದರೆ ಹೆಚ್ಚಿದ್ರೆ 3 ಗ್ರಹಣ ಇರ್ಬೋದು. ಚಂದ್ರಗ್ರಹಣ ಸೂರ್ಯಗ್ರಹಣ ಆಗ್ಬೋದು, ಸೂರ್ಯಗ್ರಹಣ ಚಂದ್ರಗ್ರಹಣ ಆಗ್ಬೋದು, ಆಗದೇ ಇರಬೇಕು. ಕಾರಣ ಇಷ್ಟೇ, ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದ್ದಾರೆ ಸುಮಾರು 15 ಕೋಟಿ ಕಿಲೋಮೀಟರ್ನಲ್ಲಿ. ಭೂಮಿಯ ಸುತ್ತ ಚಂದ್ರ ತಿರುಗ್ತಾರೆ ಸುಮಾರು 3,84,000 ಕಿಲೋಮೀಟರ್ ತಿರುಗ್ತಾ ಇರ್ತಾನೆ. ಈ 2 ಸಮತಲಗಳಿದ್ದಾವಲ್ಲ, ಈ ತಿರುಗು 2 ಸಮತಲಗಳು ಸಂಧಿಸುವ ಬಿಂದು ಅದು ಏನಂದ್ರೆ 6 ತಿಂಗಳಿಗೊಮ್ಮೆ ಬರುತ್ತೆ. ಆಗ ಇವರು 3 ಜನ ನೇರ ಬಂದಲ್ಲಿ ಸೂರ್ಯನ ಬೆಳಕು ಭೂಮಿ ಬೀಳದೇ ಇರುವ ಹಾಗೆ ಸೂರ್ಯ ಮರೆಮಾಚುವಾಗಲು ಮಧ್ಯದಲ್ಲಿ ಚಂದ್ರ ಬಂದರೆ ಅದು ಸೂರ್ಯಗ್ರಹಣ. ಚಂದ್ರನ ಮೇಲೆ ಸೂರ್ಯನ ಬೆಳಕು ಬೀಳದ ಹಾಗೆ ನೇರವಾಗಿ ಭೂಮಿ ಅಡ್ಡ ಬಂದರೆ ಚಂದ್ರಗ್ರಹಣ ಅಂತ ಹೇಳ್ತೇವೆ. ಇದು 6 ತಿಂಗಳಿಗೆ ಒಮ್ಮೆ ಆಗುವಂಥದ್ದು. ಇದರ ಬಗ್ಗೆ ಭಾರತೀಯದಲ್ಲಿ ತುಂಬ ಅಧ್ಯಯನ ಆಗಿದೆ, ತುಂಬ ಸಾವಿರಾರು ವರ್ಷಗಳ ಹಿಂದಿನಿಂದ ಅಧ್ಯಯನ ಆಗಿದೆ. ಇದು ನೆರಳು ಬೆಳಕಿನ ಆಟ ಅಂತ. ನಾಳೆ ಅದು ಗ್ರಹಣ ಭಾರತಕ್ಕಿಲ್ಲ, ಅದು ಏನು ಕೆಲವೇ ಪೋರ್ಷನ್ನ ನ್ಯೂಜಿಲ್ಯಾಂಡ್ ಕಡೆಯಲ್ಲಿ ಆಗುವಂಥದ್ದು, ಅದು ಪಾರ್ಶ್ವ ಸೂರ್ಯಗ್ರಹಣ. ಹಾಗೆ ನಮಗೆ ಗ್ರಹಣ ಇಲ್ಲ. ಬಟ್ ಗ್ರಹಣ 6 ತಿಂಗಳ ಸೈಕಲ್ನಲ್ಲಿ ಈಗ ಗ್ರಹಣ ನಡೀತಾ ಇದೆ. ಗ್ರಹಣದ ಫಲಾಫಲಗಳೇನು ಅದು ನೋಡಲಿಕ್ಕಿಲ್ಲಲ್ಲ ಅಂತ ಹೇಳೋದೇ ಬೇಸರ. ಈಗ ಸೂರ್ಯಗ್ರಹಣ ನೇರ ನೋಡಬಾರ್ದು. ಆದರೆ ಇನ್ಸ್ಟ್ರೂಮೆಂಟಲ್ಲಿ ಈ ಇಟ್ಸ್ ಎಕ್ಸ್ಪೆರಿಮೆಂಟ್, ಪ್ರಕೃತಿ ಮಾಡುವಂಥ ಪ್ರಯೋಗಗಳಿದೆಲ್ಲ. ಇದನ್ನು ನಾವು ನೋಡಿ ಎಂಜಾಯ್ ಮಾಡಬೇಕಾಗುತ್ತೆ. ಪ್ರಕೃತಿ ಇದನ್ನು ಹೇಗೆ ಮಾಡ್ತಾ ಇದೆ, ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳುವ ಅಧ್ಯಯನಕ್ಕೆ ತುಂಬ ಒಳ್ಳೆಯ ವಿಚಾರಗಳು. ಅದನ್ನು ನಾಳೆ ನಮಗೆ ಅವಕಾಶ ಇಲ್ಲ. ನ್ಯೂಜಿಲ್ಯಾಂಡ್ನವ್ರು ಏನು ಮಾಡ್ತಾರೆ ನೋಡಿಬಿಟ್ಟು ಮಾಡ್ಬೋದು. ಬೇರೆ ಯಾವ ಫಲ ಅಂದರೆ ಎಂಥ ಫಲ ಅಂತ ಹೇಳಿ ಒಳ್ಳೆ ಟೈಮ್ ಸಮುದ್ರ, ಭೂಮಿ, ಭೂಕಂಪ. ಈಗ ಪ್ರಕೃತಿಯ ಬೇರೆ ಬೇರೆ ವಿದ್ಯಮಾನಗಳಲ್ಲಿ ಒಂದು ಲಿಂಕ್ ಇದೆ. ಅದೊಂದು ಸಮತಲವನ್ನು ಕಾಲ್ಕೊಂಡಿದೆ. ಸಮುದ್ರದ ಮಟ್ಟ ಏರಿದಾಗ್ತದೆ, ಪ್ರತಿ ಅಮಾವಾಸ್ಯೆ ಆಗುತ್ತೆ, ಪ್ರತಿ ಹುಣ್ಣಿಮೆ ಆಗುತ್ತೆ. ನಾವು ಮತ್ತೆ ಹೇಳ್ತೀವಿ ಆ ಪಥ ಇದೆಯಲ್ಲ, ಚಂದ್ರನ ಪಥ ಭೂಮಿ ಸುತ್ತಲೂ ಅದು ದೀರ್ಘವೃತ್ತಾಕಾರದ ಪಥ. ಅದು ಎಪೋಜಿ ಮತ್ತು ಪೆರಿಜಿ ಅಂತ ಹೇಳ್ತೀವಿ. ದೂರ ಅಂದರೆ 4,06,000 ಕಿಲೋಮೀಟರ್, ಹತ್ತಿರ ಅಂದರೆ 3,56,000. ಇದು ಹುಣ್ಣಿಮೆ ಅಮಾವಾಸ್ಯೆ ಅಂತಲ್ಲ, ಬೇರೆ ಸಮಯದಲ್ಲಿ ಬರುತ್ತೆ 28 ದಿವಸದಲ್ಲಿ. ಹತ್ತಿರ ಬಂದಾಗ ಆಗ ಒಂದ್ಸರಿ ಸಮುದ್ರ ಮಟ್ಟದ ಸುಮಾರು 2.5 ಮೀಟರ್, 2.5 ಫೀಟ್ ಎತ್ತರ ಹೈಟ್ ಬರುತ್ತೆ. ಇದನ್ನು ನಾವು ನೋಡಿ ಅನುಭವಿಸಿದ್ದು ಎಲ್ಲ ಜನಗಳಿಗೆ ಗೊತ್ತುಂಟು. ಹುಣ್ಣಿಮೆ ಬಂತ ಸ್ವಲ್ಪ ಹೈಟ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಅದಕ್ಕಿಂತ ಹೆಚ್ಚಿನ ವಿಶೇಷ ಅನುಭವಗಳೇನು ಆಗುವುದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.